ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಇಎ ವೆಬ್ಸೈಟ್ ನಲ್ಲಿ ಸಿಇಟಿ 2024 ಗೆ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿತ್ತು. ಸಿಇಟಿ ಅಪ್ಲಿಕೇಶನ್ ರಿಲೇಟೆಡ್ ಕೆಇಎ ವೆಬ್ಸೈಟ್ ನಲ್ಲಿ ಒಂದು ನೋಟಿಫಿಕೇಶನ್ ನ ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ವಿದ್ಯಾರ್ಥಿಗಳು ಫೇಸ್ ಮಾಡ್ತಾ ಇದ್ದ ಒಂದು ದೊಡ್ಡ ಪ್ರಾಬ್ಲಮ್ ಗೆ ಸೊಲ್ಯೂಷನ್ ಅನ್ನ ನೀಡಿದ್ದಾರೆ. ಏನಾದ್ರೂ ಕೆಸಿಇಟಿ ಅಪ್ಲಿಕೇಶನ್ ನ ಫಿಲ್ ಮಾಡಕ್ಕೆ ಟ್ರೈ ಮಾಡಿದ್ದು ಏನಾದ್ರೂ ಇಶ್ಯೂಸ್ ನ ಫೇಸ್ ಮಾಡಿದ್ರೆ ಈ ವಿಡಿಯೋ ನಿಮಗೋಸ್ಕರ. ನೀವೇನಾದ್ರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಅಥವಾ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಒಂದು ನೋಟಿಫಿಕೇಶನ್ ನ ಬಿಟ್ಟಿದ್ದಾರೆ. ಆ ನೋಟಿಫಿಕೇಶನ್ ಅಲ್ಲಿ ಏನಿದೆ ಅಂತಂದ್ರೆ ಅಪ್ಲಿಕೇಶನ್ ಫಿಲ್ ಮಾಡಬೇಕಾದ್ರೆ ಸ್ಟಾಟ್ಸ್ ರಿಲೇಟೆಡ್ ಇಶ್ಯೂಸ್ ಅನ್ನ ಫೇಸ್ ಮಾಡ್ತಾ ಇದ್ರು ಸ್ಟೂಡೆಂಟ್ಸ್. ಸೊ ಆ ಇಶ್ಯೂಗೆ ಸೊಲ್ಯೂಷನ್ ಏನು ಅಂತ ಹೇಳಿದ್ದಾರೆ. ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಫಿಲ್ ಮಾಡಬೇಕಾದ್ರೆ ನಮ್ಮ ಸ್ಟಾಟ್ಸ್ ಐಡಿ ಫೆಚ್ ಆಗ್ತಾ ಇಲ್ಲ. ಸ್ಟಾಟ್ಸ್ ಐಡಿ ಫೆಚ್ ಆದ್ರೂ ಸಹ ಅದರಲ್ಲಿರೋ ಮಾಹಿತಿ ಕರೆಕ್ಟ್ ಆಗಿಲ್ಲ ಅಂತ ಇಶ್ಯೂಸ್ ರೈಸ್ ಮಾಡ್ತಾ ಇದ್ರು. ಈ ತರ ಇಶ್ಯೂಸ್ಗೆ ಕೆಇಎ ಇಂದ ಸೊಲ್ಯೂಷನ್ ಅನ್ನ ನೀಡಿದ್ದಾರೆ. ಸಿಇಟಿ 2024 ಅಪ್ಲಿಕೇಶನ್ ಫಿಲ್ ಮಾಡೋದು ಪ್ರಕ್ರಿಯೆ ಏನು ಸ್ಟಾರ್ಟ್ ಆಗಿತ್ತು, ಆಗ ಫಿಲ್ ಮಾಡಬೇಕಾದ್ರೆ ವಿದ್ಯಾರ್ಥಿಗಳಿಗೆ ಸ್ಟಾಟ್ಸ್ ಸಂಖ್ಯೆಯಿಂದ ಹಲವಾರು ರೀತಿಯ ಇಶ್ಯೂಸ್ ಆಗ್ತಾ ಇತ್ತು. ಮೊದಲನೇದಾಗಿ ಒಂದಕ್ಕಿಂತ ಹೆಚ್ಚು ಬೋರ್ಡ್ಗಳಲ್ಲಿ ವ್ಯಾಸಂಗ ಮಾಡಿರ್ತಾರೆ ಅಂತವರು, ಹಾಗೂ ಕೆಲವರಿಗೆ ಸ್ಟಾಟ್ಸ್ ಸಂಖ್ಯೆನ ಸಬ್ಮಿಟ್ ಮಾಡೋದಕ್ಕಾಗಿರೋದಿಲ್ಲ ಅಂತವರು, ಕೆಲವರಿಗೆ ಸಬ್ಮಿಟ್ ಮಾಡಬೇಕಾದ್ರೆ ಬೋರ್ಡ್ಗಳ ವಿವರಗಳ ಬದಲಾವಣೆ ಆಗಿರುವಂಥದ್ದು, ಸ್ಟಾಟ್ ಮಾಹಿತಿ ಸರಿಯಾಗಿ ಅಪ್ಡೇಟ್ ಆಗದೆ ಇರುವಂಥದ್ದು, ಈ ರೀತಿಯ ಇಶ್ಯೂಸ್ ನ ಫೇಸ್ ಮಾಡ್ತಾ ಇದ್ರು. ಈ ರೀತಿಯ ಅಭ್ಯರ್ಥಿಗಳು ಯಾರಿದ್ದಾರೆ ಅಂತವ್ರಿಗೆ 12th ಮಾರ್ಕ್ಸ್ ಕಾರ್ಡ್ ಇಂದ ಬೋರ್ಡ್ಗಳ ಮುಖಾಂತರ ಅವರ ಅಂಕವನ್ನು ಪಡೆಯುವಂತ ವ್ಯವಸ್ಥೆ ಇರೋದ್ರಿಂದ ಡೈರೆಕ್ಟ್ ಆಗಿ ಆ ಬೋರ್ಡ್ಗಳಿಂದನೇ ನಾವು ಅಂಕವನ್ನು ಪಡಿತೀವಿ ಅಂತ ಮೆನ್ಷನ್ ಮಾಡಿದ್ದಾರೆ. ಹಾಗೇನೆ SLC ಬೋರ್ಡ್ ನಲ್ಲಿ 2016-17ನೇ ಸಾಲಿಗಿಂತಲೂ ಮೊದಲು ವ್ಯಾಸಂಗ ಮಾಡಿರುವ ಅಭ್ಯರ್ಥಿಗಳದ್ದು ಸಹ ಸ್ಟಾಟ್ಸ್ ಸಂಖ್ಯೆ ಇರೋದಿಲ್ಲ. ಸೊ ಇಂಥ ವಿದ್ಯಾರ್ಥಿಗಳು ಯಾವುದೇ ರೀತಿಯ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಈ ಸ್ಟಾಟ್ ಡೀಟೇಲ್ಸ್ ನ ಎಂಟರ್ ಮಾಡ್ದೇನೆ ನಿಮ್ಮ ಅಪ್ಲಿಕೇಶನ್ ನ ಮುಂದುವರಿಸಬಹುದು ಅಂತ ಈ ನೋಟಿಫಿಕೇಶನ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ಪೇಜ್ ನಲ್ಲಿ ನೀವಾಗೆ ಮ್ಯಾನ್ಯಲ್ ಆಗಿ ನಿಮ್ಮ ಸ್ಟಡಿ ಡೀಟೇಲ್ಸ್ ನ ಎಂಟರ್ ಮಾಡಬಹುದು. ಆ ಡೀಟೇಲ್ಸ್ ಎಲ್ಲಾನು ಆಟೋಮೆಟಿಕ್ ಆಗಿ ವೆರಿಫೈ ಆಗುತ್ತೆ. ನೀವು ಸಬ್ಮಿಟ್ ಮಾಡಬೇಕಾದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ ನ ಏನು ಎಂಟರ್ ಮಾಡಿರ್ತಾರೆ ಮ್ಯಾನ್ಯಲ್ ಆಗಿ ಆ ರಿಲೇಟೆಡ್ ಎಲ್ಲ ಡಾಕ್ಯುಮೆಂಟ್ಸ್ ನ ಸಬ್ಮಿಟ್ ಮಾಡಿದ್ರೆ ಸಾಕು. ಈ ಇನ್ಫಾರ್ಮೇಶನ್ ನಿಮಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.